ಓಂ ಶಾಂತಿ. ಡೇಟ್ ಆಗಿದೆ 18/1/1985. ಅವೇಕ್ ಮುರಳಿ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಸ್ಮೃತಿ ದಿವಸ್ ಪರ್ ಅವೇಕ್ ಬಾಪ್ದಾದ ಕೆ ಅನಮೋಲ್ ಮಹಾವಾಕ್ಯ. 18/1 ಅಂದರೆ ಬ್ರಹ್ಮ ಬಾಬಾ ಸ್ಮೃತಿ ದಿವಸ ಆಗಿರ್ತದಲ್ಲ, ಅವತ್ತು ಅವೇಕ್ ಬಾಬಾನ अनमोल महावाक्य. सर्व समर्थ बाप दादा अपने बच्चों प्रति बोले. ಸರ್ವ ಸಮರ್ಥ ತಂದೆ ತಮ್ಮ ಮಕ್ಕಳ ಪ್ರತಿಯಾಗಿ ಹೇಳ್ತಿದ್ದಾರೆ, आज समर्थ दिवस पर समर्थ बाप अपने समर्थ बच्चों को देख रहे हैं. 18 ಜನವರಿ ಅಂತಂದರೆ ಅದು ಸಮರ್ಥ ದಿವಸನೂ ಆಗಿರ್ತದೆ, ಸ್ಮೃತಿ ದಿವಸ ಆಗಿರ್ತದೆ. ಸಮರ್ಥ ತಂದೆ ಸಮರ್ಥ ಮಕ್ಕಳನ್ನು ಬಾಬಾ ನೋಡ್ತಿದ್ರು. आज का दिन विशेष ब्रह्मा बाप द्वारा विशेष बच्चों को समर्थी का वरदान अर्पित करने का दिन है. ಇಂದಿನ ದಿನ ವಿಶೇಷ ಬ್ರಹ್ಮ ತಂದೆ ಮುಖಾಂತರ ವಿಶೇಷ ಮಕ್ಕಳ ಸಮರ್ಥಿಯ ವರದಾನನ್ನು ಅರ್ಪಿತ ಮಾಡ್ತಕ್ಕಂಥ ದಿನ ಆಗಿದೆ. आज के दिन बाप दादा अपनी शक्ति सेना को विश्व की स्टेज पर लाते. ಇಂದು ಬಾಪ್ ದಾದಾ ಏನು ಮಾಡ್ತಿದ್ದಾರೆ, ತನ್ನ ಶಕ್ತಿ ಸೇನೆ, ಬಾಬಾರವರ ಶಕ್ತಿ ಸೇನೆ ಯಾರು? ನಾವೇ ಅಲ್ಲ. ನಮ್ಮ ಶಕ್ತಿ ಸೇನೆಯನ್ನು ವಿಶ್ವದ ಸ್ಟೇಜ್ ಮೇಲೆ ತಗೊಂಡು ಬರ್ತಿದ್ದಾರೆ. तो साकार स्वरूप में शिव शक्तियों को प्रत्यक्ष रूप में पाठ बजाने का दिन है. ಹಾಗಾದರೆ ಸಾಕಾರ ಸ್ವರೂಪದಲ್ಲಿ ಶಿವಶಕ್ತಿಯರನ್ನು ಪ್ರತ್ಯಕ್ಷ ರೂಪದಲ್ಲಿ ಪಾಠ ಮಾಡುವಂತಹ ದಿನ ಇದಾಗಿದೆ. शक्तियों द्वारा शिव बाप प्रत्यक्ष हो स्वयं गुप्त रूप में पाठ बजाते रहते हैं. ಶಕ್ತಿಯರ ಮುಖಾಂತರ ಶಿವ ತಂದೆ ಪ್ರತ್ಯಕ್ಷ ಆಗಿ ಸ್ವಯಂ ಗುಪ್ತ ರೂಪದಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಶಿವಬಾಬನ ಪಾತ್ರ ಹೆಂಗೆ ನಡೀತದೆ? ಗುಪ್ತ ನಡೀತದೆ. ಯಾರ ಮುಖಾಂತರ? ನಾವು ಶಕ್ತಿಯರ ಮುಖಾಂತರ ಬಾಬಂದು ಪಾತ್ರ ನಡೀತಾ ಇರ್ತದೆ. शक्तियों को प्रत्यक्ष रूप में विश्व के आगे विजयी प्रत्यक्ष करते हैं. ಬಾಬಾ ಏನು ಮಾಡ್ತಾರೆ? ಶಕ್ತಿಯರನ್ನು ಪ್ರತ್ಯಕ್ಷ ರೂಪದಲ್ಲಿ ವಿಶ್ವದ ಎದುರುಗಡೆ ವಿಜಯಿ ಪ್ರತ್ಯಕ್ಷವನ್ನು ಮಾಡ್ತಾರೆ. ಬಾಬಾ ಯಾರನ್ನು ಮುಂದಿಟ್ಟಿದ್ದಾರೆ? ನಾವು ಅಕ್ಕಂದಿರು, ಮಾತೆಯರು, ನಾವೆಲ್ಲ ಯಾರು? ಶಕ್ತಿಯರು. ನಮ್ಮನ್ನು ಮುಂದಿಟ್ಟಿದ್ದಾರಲ್ಲ ಬಾಬಾ. आज का दिन विशेष स्नेही बच्चों को नयनों में स्नेह स्वरूप से समाने का दिन है. ಮತ್ತೆಂಥ ದಿನ ಇವತ್ತು? ವಿಶೇಷವಾಗಿ ಸ್ನೇಹಿ ಮಕ್ಕಳ ಕಣ್ಣುಗಳಲ್ಲಿ ಸ್ನೇಹ ಸ್ವರೂಪದಿಂದ ಸಮಾನೇಕ ದಿನ. ಬಾಬಾ ಏನು ಮಾಡ್ತಾರೆ? ನಾವೆಲ್ಲ ಶಕ್ತಿಯರನ್ನು ತನ್ನ ಕಣ್ಣುಗಳಲ್ಲಿ ಸಮಾವೇಶ ಮಾಡ್ಕೋತಾರೆ. ಅಂದರೆ ನಾವು ಯಾವಾಗಲೂ ಪರಮಾತ್ಮನ ದೃಷ್ಟಿಯಲ್ಲಿದ್ದೀವಿ ಅಂತ ಅರ್ಥ. आज का दिन बाप दादा विशेष समर्थ और स्नेही बच्चों को मधुर मिलन द्वारा अविनाशी मिलन का वरदान देता है. ಮತ್ತೊಂದು ವರದಾನ ಕೊಡ್ತಿದ್ದಾರೆ ಬಾಬಾ. ಇವತ್ತಿನ ದಿನ ಬಾಪ್ ದಾದಾ ವಿಶೇಷ ಸಮರ್ಥ ಮತ್ತು ಸ್ನೇಹಿ ಮಕ್ಕಳನ್ನು ಮಧುರ ಮಿಲನದ ಮುಖಾಂತರ ಅವಿನಾಶಿ ಮಿಲನದ ವರದಾನನ್ನು ಕೊಡ್ತಿದ್ದಾರೆ. आज के दिन अमृत वेले से चारों ओर के सर्व बच्चों के दिल का पहला संकल्प मधुर मिलन मनाने का, मीठे मीठे महिमा के दिल के गीत गाने का, विशेष स्नेह की लहर का दिन है. ಇವತ್ತು ಹೆಂಗಿತ್ತು ದಿನ ಅಂತಂದರೆ, ಬೆಳಗ್ಗೆ ಅಮೃತ ವೇಳೆಯಿಂದ ಮಕ್ಕಳ ಹೃದಯದಲ್ಲಿ ಮೊದಲೇ ಸಂಕಲ್ಪ ಏನಿತ್ತು ಅಂದರೆ ಪರಮಾತ್ಮನ ಮಧುರ ಮಿಲನ ಮಾಡೋದಾಗಿತ್ತು. ಮೀಠೆ ಮೀಠೆ ಮಹಿಮಾ, ಪರಮಾತ್ಮನ ಮಧುರ ಮಹಿಮೆ ಮಾಡೋದಾಗಿತ್ತು. ಮತ್ತೇನು ಹಾಡ್ತಿದ್ರು? ಹೃದಯದಿಂದ ಹಾಡ ಹೇಳ್ತಿದ್ರು. ಈ ಥರ ಎಲ್ಲ ಮಾಡಿ ವಿಶೇಷ ಸ್ನೇಹದ ಒಂದು ಅಲೆಗಳನ್ನು ಹರಡಿಸ್ತಾ ಇದ್ರು ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ಮತ್ತು ಬಾಬಾ ಹೇಳ್ತಾರೆ, आज के दिन
अमृत वेले अनेक बच्चों के स्नेह के मोतियों की मालाई ಮತ್ತು ಹೇಳ್ತಾರೆ ಬಾಬಾ, ಇವತ್ತು ಅಮೃತ ವೇಳೆಯಿಂದ ಅನೇಕ ಮಕ್ಕಳು ಸ್ನೇಹದ ಮುತ್ತುಗಳ ಮಾಲೆಯನ್ನು ಮಾಡಿದರು ಅಂತ ಹೇಳ್ತಾರೆ ಬಾಬಾ. ಹರೇಕ್ ಮೋತಿಗೆ ಬೀಚ್, ಮಾಲೆ ಅಂತಂದರೆ ಒಂದು ಮುತ್ತು ಇನ್ನೊಂದು ಮುತ್ತು ಪೋಣಿಸ್ತಾರಲ್ಲ, ಅದರ ನಡುವೆ ಪ್ರತಿಯೊಂದು ಮಣಿಯ ನಡುಗಡೆ ಬಾಬಾ, मीठे बाबा का बोल चमकता हुआ देख रहे थे. ಮಾಲೆ ಮಾಡುವಾಗ ಮಕ್ಕಳು ಏನು ಮಾಡ್ತಿದ್ರು, ಒಂದೊಂದು ಮಣಿ ಅಂದರೆ ಯಾರು? ನಾವು ಆತ್ಮಗಳು ಏನು ಮಾಡ್ತಿದ್ವಿ ಅಂತ, ಬಾಬಾ ಮಿಠೆ ಬಾಬಾ ಅಂತ ಹೇಳ್ತಿದ್ವಿ ಅಂತ. ಆ ಹೊಳಪು ಬಾಬಾಗೆ ಕಾಣಿಸ್ತಿತ್ತು. ಕಿತನಿ ಮಾಲಾಯೇ ಹೋಗಿ, ಎಷ್ಟು ಮಾಲೆಗಳಾಗಿರ್ಬೋದು. ಇಸ್ ಪುರಾನಿ ದುನಿಯಾ ಮೇ ನವರತ್ನೋಂ ಕಿ ಮಾಲಾ ಕೇತೆ ಹೇ. ಹಳೆ ಜಗತ್ತಿನಲ್ಲಿ ಏನು ಹೇಳ್ತಾರೆ, 9 ರತ್ನಗಳ ಮಾಲೆ ಅಂತ ಹೇಳ್ತಾರೆ. ಲೇಕಿನ್ ಬಾಪ್ ದಾದಾ ಕೆ ಪಾಸ್ ಅನೇಕ ಅಲೌಕಿಕ ಅನೋಖಿ ಅಮೂಲ್ಯ ರತ್ನೋಂ ಕಿ ಮಾಲಾ ಇತ್ತಿ. ಆದರೆ ಬಾಪ್ ದಾದಾರವ್ರ ಹತ್ರ ಬಹಳಷ್ಟು ಅಲೌಕಿಕವಾದಂಥ ಅಮೂಲ್ಯ ರತ್ನಗಳ ಮಾಲೆ ಇತ್ತು ಅಂತ ಬಾಬಾ ಹೇಳ್ತಾರೆ. ಕೇವಲ 9 ರತ್ನಗಳ ಮಾಲೆ ಇಲ್ಲ, ಬಹಳಷ್ಟು ರತ್ನಗಳಿದ್ದವು. यह मालाएं सिर्फ बाप दादा ही इस समय बच्चों द्वारा धारण करते हैं. ಈ ಮಾಲೆಯನ್ನು ಕೇವಲ ತಂದೆ ಈ ಸಮಯದಲ್ಲಿ ಮಕ್ಕಳ ಮುಖಾಂತರ ಏನು ಮಾಡ್ಕೊಳ್ತಾರೆ, ಧಾರಣೆ ಮಾಡ್ಕೊಳ್ತಾರೆ. आज का दिन अनेक बंधन वाले गोपियों के दिल के वियोग और स्नेह से संपन्न मीठे गीत सुनने का दिन है. ಮಿಲನ್ ಅಂತ ಎದುರುಗಡೆ ಒಂದಿಷ್ಟು ಜನ ಕೂತಿರ್ತಾರೆ, ಇನ್ನಿಷ್ಟು ಜನ ಎಲ್ಲಿದ್ದಾರೆ, ತಮ್ಮ ಮನೆಯಲ್ಲಿದ್ದಾರೆ, ಬಂಧನದಲ್ಲಿದ್ದಾರೆ, ಅವ್ರಿಗೆ ಬರೋಕ್ಕೆ ಆಗೋದಿಲ್ಲಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಅನೇಕ ಬಂಧನವಾಲಿ ಗೋಪಿಯೋಂಕೆ ದಿಲ್ಕೆ, ಅನೇಕ ಬಂಧನದಲ್ಲಿರ್ತಕ್ಕಂಥ ಗೋಪಿಯರ ಹೃದಯದಲ್ಲಿ ವಿಯೋಗ ಅಂದರೆ ಬಾಬಾನಿಂದ ದೂರ ಇದ್ದೀವಿ, ಆದರೆ ಒಳಗಡೆ ಮನಸ್ಸಿನಲ್ಲಿ ಏನಿತ್ತು, ಸ್ನೇಹ ಇತ್ತು. ಆ ಸ್ನೇಹದ ಸಂಪನ್ನದಿಂದ ಅವ್ರೇನು ಮಾಡ್ತಿದ್ರು, ಮೀಠೆ ಗೀತ್ ಸುನನೆ ಕಾ ದಿನ್ ಹೇ. ಒಳಗಡೆ ಅವರೆಲ್ಲ ಆತ್ಮಗಳು, ಏನು ಬಂಧನದಲ್ಲಿರ್ತಕ್ಕಂಥ ಆತ್ಮಗಳು ಕೂಡ ಏನು ಮಾಡ್ತಿದ್ರು, ಮಧುರವಾದ ಗೀತೆಯನ್ನು ಹಾಡ್ತಿದ್ರು, ಅದನ್ನು ಬಾಬಾ ಕೇಳ್ತಿದ್ರು. बाप दादा ऐसी लगन में मगन रहने वाली स्नेही सिकिलधे आत्माओं को रिटर्न में यही खुशखबरी सुनाते कि अब प्रत्यक्षता का नगाड़ा बजाने वाला ही है. ಅದಕ್ಕೆ ಬಾಬಾ ಹೇಳ್ತಾರೆ, ಇಂತಹ ಲಗನ್ದಲ್ಲಿ ಮಗನಾಗಿರ್ತಕ್ಕಂಥ ತಂದೆಯ ಪ್ರೀತಿ ಸ್ನೇಹದಲ್ಲಿ ಲಗನ್ನಲ್ಲಿರ್ತಕ್ಕಂಥ ಮಗನಲ್ಲಿರ್ತಕ್ಕಂಥ ಸ್ನೇಹಿ ಸಿಕ್ಕಿಲದೆ ಅಂದರೆ ಅಗಲಿದಂಥ ಆತ್ಮಗಳಿಗೆ ರಿಟರ್ನಲ್ಲಿ ಬಾಬಾ ಏನು ಮಾಡ್ತಿದ್ರು, ಖುಷ್ ಖಬರಿಯನ್ನು ಹೇಳ್ತಿದ್ರು. ಏನು ಆ ಖುಷ್ ಖಬರಿ ಯಾವುದು? ಅಬ್ ಪ್ರತ್ಯಕ್ಷತಾ ಕಾ ನಗಾಡ ಬಜಾನೆ ವಾಲಾ ಹಿ ಹೇ. ಈಗ ಪ್ರತ್ಯಕ್ಷತೆಯ ಒಂದು ನಗಾರಿ ಬಾರಿಸೋದಿದೆ. ಇಸ್ಲಿಯೇ ಹೇ ಸಹಜಯೋಗಿ और मिलन के वियोगी बच्चे यह थोड़े से दिन समाप्त हुए कि हुए. ಇದಕ್ಕೆ ಬಾಬಾ ಹೇಳ್ತಾರೆ, ಹೇ ಸಹಜಯೋಗಿ ನನ್ನ ಮಕ್ಕಳೇ, ಮತ್ತು ಮಿಲನದಿಂದ ವಿಯೋಗಿ ಆದಂಥ, ಅಂದರೆ ನಾವಿಲ್ಲಿದ್ದೀವಿ, ಮಿಲನ ಎಲ್ಲಿ ನಡೀತದೆ, ಮಧುಬನಲ್ಲಿ ನಡೀತದಲ್ಲ, ಅದಕ್ಕೆ ಇಲ್ಲಿ ನಾವೇನು ಮಾಡ್ತೀವಿ, ವಿಯೋಗದ ಅನುಭವ ಮಾಡ್ತೀವಲ್ಲ, ಅಂಥ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಇನ್ನು ಸ್ವಲ್ಪ ಸಮಯದಲ್ಲಿ ಏನಾಗುತ್ತೆ, ಸಮಾಪ್ತ ಹೂವೆ ಸಮಾಪ್ತಿ ಆಯಿತು ಅಂದರೆ ಆಗಿಬಿಡ್ತದೆ ಹೇಳಿದಾರಲ್ಲ. ಇವತ್ತಿನ ದಿವಸ ಏನು ವಾರ ಶುರು ಆಗುತ್ತೆ. ಇನ್ನು ಸಣ್ಣಂಗೆ ಎಲ್ಲವೂ ಏನಾಗ್ಬಿಡ್ತದೆ, ಸಮಾಪ್ತಿ ಆಗಿಬಿಡ್ತದೆ. ಸಾಕಾರ ಸ್ವೀಟ್ ಹೋಮೆ ಮಧುರ ಮಿಲನ್ ಹೋ ಹಿ ಜಾಯೇಗಾ. ಸಾಕಾರ स्वीट होम में मधुर मिलन हो ही जाएगा. वह शुभ दिन समीप आ रहा है. ಆ ಶುಭ ದಿನ ಏನಾಗ್ತಿದೆ, ಸಮೀಪ. ಹೊರಗಡೆನವ್ರಿಗೆ ಏನಿದು ವಿನಾಶ, ಅಶುಭ ಅಂದ್ಕೊಳ್ತಾರೋ, ನಮಗೆ
ಶುಭ ದಿನ. ಯಾಕೆ ಶುಭ ದಿನ? ಹಳೆಯ ಜಗತ್ತು ಸಮಾಪ್ತಿಯಾಗಿ ಹೊಸ ಜಗತ್ತು ಬರ್ತದೆ, ನಮಗದು ಶುಭ ದಿನ. आज का दिन हर बच्चे के दिल से दृढ़ संकल्प करने से सहज सफलता का प्रत्यक्ष फल पाने का दिन है. आज का दिन, ಇವತ್ತಿನ ದಿನ ಪ್ರತಿಯೊಬ್ಬ ಮಕ್ಕಳ ಹೃದಯದಿಂದ ಈ ದೃಢ ಸಂಕಲ್ಪ ಮಾಡೋದರಿಂದ ಸಹಜವಾದಂಥ ಸಫಲತೆಯ ಪ್ರತ್ಯಕ್ಷ ಫಲ ತಮಗೆ ಸಿಕ್ಕೇ ಸಿಗ್ತದೆ. ಸುನಾ, ಆಜ್ ಕಾ ದಿನ್ ಕಿತನಾ ಮಹಾನ್ ಹೇ. 18 ಜನವರಿ ಅಂತಂದರೆ ಇಡೀ ವಿಶ್ವದಲ್ಲೇ ಎಲ್ಲ ಬ್ರಹ್ಮಕುಮಾರಿಯರಿಗೆ ಏನದು ಸ್ಪೆಷಲ್ ಡೇ. 18 ದಿನ ಒಂದೇ ಇಲ್ಲ, ಇಡೀ ಜನವರಿ ಮಾಸನೇ ಕೂಡ ಏನಾಗಿರ್ತದೆ, ವಿಶೇಷವಾಗಿರ್ತದೆ. ऐसे महान दिवस पर सभी बच्चे जहाँ भी हैं दूर होते भी दिल के समीप हैं. ಇಂಥ ಒಂದು ಮಹಾನ್ ದಿವಸದಲ್ಲಿ ಎಲ್ಲ ಮಕ್ಕಳು ಎಲ್ಲೇ ಇರಲಿ, ಎಷ್ಟೇ ದೂರ ಇರಲಿ, ಆದರೆ ಬಾಬಾಗೆ ಹೃದಯದಿಂದ ಏನಾಗಿರ್ತಾರೆ, ಸಮೀಪ ಇರ್ತಾರೆ. बाप दादा भी हर एक बच्चे को स्नेह और बाप दादा को प्रत्यक्ष करने की सेवा के उमंग उत्साह के रिटर्न में स्नेह भरी बधाई देते हैं. ಬಾಪ್ ದಾದಾನೂ ಕೂಡ ಪ್ರತಿಯೊಬ್ಬ ಮಕ್ಕಳ ಸ್ನೇಹ ಮತ್ತು ಬಾಪ್ ದಾದಾರವರ ಪ್ರತ್ಯಕ್ಷ ಮಾಡುವ ಸೇವೆಯಲ್ಲಿ ಉಮಂಗ್ ಉತ್ಸಾಹದ ರಿಟರ್ನ್ ಆಗಿ ಬಾಬಾ ಏನು ಮಾಡ್ತಿದ್ದಾರೆ, ಬಧಾಯಿ ಅಂದರೆ ಶುಭಾಶಯ ಹೇಳ್ತಾರೆ. क्योंकि मेजॉरिटी बच्चों की रूह रूहान में स्नेह और सेवा के उमंग की लहरें विशेष थी. ಯಾಕೆ ಈ ಬಧಾಯಿ ಕೊಡ್ತಾರೆ ಅಂತಂದರೆ, ಬಾಬಾ ಹೇಳ್ತಾರೆ, ಬಹಳಷ್ಟು ಮಕ್ಕಳು ಆತ್ಮಿಕ ರೂಹಾನ್ವೆ ಬಾಬನ ಜೊತೆ ಆತ್ಮಿಕ ವಾರ್ತಾಲಾಪ ಮಾಡೋದೇನಿದೆ ಅಲ್ಲ, ಬಹಳಷ್ಟು ಸ್ನೇಹದಿಂದ ಇತ್ತು, ಸೇವೆನಲ್ಲಿಯ ಉಮಂಗ ಇತ್ತು. ಇಂಥ ಒಂದು ಅಲೆಗಳ ವಿಶೇಷವಾದ ದಿನ ಇದಾಗಿತ್ತು ಅಂತ ಹೇಳ್ತಾರೆ ಬಾಬಾ. ಸುನತೆ ಸುನತೆ ಬಾಪ್ ದಾದಾ ಕ್ಯಾ ಕರ್ತೆ, ಹೇಳ್ತಾ ಹೇಳ್ತಾ ಬಾಬಾ ಏನು ಮಾಡ್ತಾರೆ, ಸುನಾನೆ ವಾಲೆ ಕಿತನೆ ಹೋತೆ ಹೇ, ಹೇಳುವಂಥವ್ರು ಎಷ್ಟು ಜನ ಇರ್ತಾರೆ, ಲೇಕಿನ್ ದಿಲ್ ಕಾ ಆವಾಜ್ ದಿಲಾರಾಮ್ ಬಾಪ್ ಏಕ್ ಹಿ ಸಮಯ ಮೇ ಅನೇಕೋಂ ಕಾ ಸುನ್ ಸಕ್ತೆ ಹೇ. ಆದರೆ ಬಾಪ್ ದಾದಾ ಏನು ಮಾಡ್ತಾರೆ, ಎಲ್ಲರೂ ಹೇಳಿದ್ದನ್ನು ಕೂಡ ಬಾಬಾ ಒಂದೇ ಸಮಯದಲ್ಲಿ ಕೇಳ್ತಾರೆ ಅಂತ ಬಾಬಾ ಹೇಳ್ತಾರೆ. ಏಕ್ ಹಿ ಸಮಯ ಮೇ ಅನೇಕೋಂ ಕಾ ಸುನ್ ಸಕ್ತೆ ಹೇ. ನಾವು ಇಷ್ಟು ಜನ ಮಕ್ಕಳಿದ್ದೀವಲ್ಲ, ಎಲ್ಲರೂ ಒಂದೇ ಟೈಮ್ನಲ್ಲಿ ಹೇಳಿದರೂ ಕೂಡ ಬಾಬಾ ಎಲ್ಲರ ಮಾತನ್ನು ಕೇಳ್ತಾರೆ. ಪ್ರತಿಜ್ಞಾ ಕರ್ನೆ ವಾಲೋಂ ಕೋ ಬಾಪ್ ದಾದಾ ಬಧಾಯಿ ದೇತೆ. ಎಷ್ಟೋ ಮಕ್ಕಳು ಏನು ಮಾಡ್ತಾರೆ, ಪ್ರತಿಜ್ಞೆ ಮಾಡ್ತಾರೆ. ಏನೇನು ಪ್ರತಿಜ್ಞೆ ಮಾಡ್ತಾರೆ, ಏನೇನು ಪ್ರತಿಜ್ಞೆ ಮಾಡ್ತಾರೆ, ನಾ ಪವಿತ್ರ ಆಗಿರ್ತೀನಿ, ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲ, ಯಾವಾಗಲೂ ನಿನ್ನೇ ಇರ್ತೀನಿ, ಶ್ರೀಮತ್ ಪ್ರಕಾರ ನಡೀತೀನಿ ಅಂತೆಲ್ಲ ಪ್ರತಿಜ್ಞೆ ಮಾಡ್ತಾರಲ್ಲ, ಅವ್ರಿಗೆ ಬಾಬಾ ಏನು ಮಾಡ್ತಾರೆ, ಶುಭಾಶಯ ಹೇಳ್ತಾರೆ. ಲೇಕಿನ್ ಸದಾ ಇಸ್ ಪ್ರತಿಜ್ಞಾ ಕೋ ಅಮೃತ್ ವೇಲೆ ರಿವೈಸ್ ಕರ್ತೆ ರಹನಾ. ಯಾಕೇನು ಮಾಡ್ತೀವಿ, ಮತ್ತು ಮರ್ತು ಬಿಡ್ತೀವಿ. ಶ್ರೀಮತ್ ಪ್ರಕಾರ ನಡಿತೀವಿ ಅಂತ ಹೇಳ್ತೀವಿ, ಮತ್ತು ಮತ್ ಮಿಕ್ಸ್ ಮಾಡ್ತೀವಿ, ಪರ್ಮತ್ನು ಮಿಕ್ಸ್ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, ನೀವೇನು ಪ್ರತಿಜ್ಞೆ ಮಾಡಿದ್ದೀರೋ ಅದನ್ನು ಪ್ರತಿದಿನ ಅಮೃತ್ ವೇಲೆನಲ್ಲಿ ರಿಪೀಟ್ ಮಾಡಿರಿ, ನಾನು ಇದನ್ನು ಪ್ರತಿಜ್ಞೆ ಮಾಡಿದ್ದೀನಿ ಅಂತ ಬಾಬಾ ಹೇಳ್ತಾರೆ. ಪ್ರತಿಜ್ಞಾ ಕರ್ ಛೋಡ್ ನಹಿ ದೇನಾ, ಪ್ರತಿಜ್ಞೆ ಮಾಡಿ ಬಿಡಬೇಡಿ. ಕರ್ನಾ ಹಿ ಹೇ ಬನನಾ ಹಿ ಹೇ, ಮಾಡಲೇಬೇಕು, ಆಗಲೇಬೇಕು. ಇಸ್ ಉಮಂಗ್ उत्साह को सदा साथ रखना, साथ साथ कर्म करते हुए जैसे ट्रैफिक कंट्रोल की विधि द्वारा याद की स्थिति को लगातार बनाने में सफलता को पा रहे हो. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಉಮಂಗ ಉತ್ಸಾಹದಲ್ಲಿ ಸದಾ ಏನು ಮಾಡಬೇಕು, ಬಾಬಾನ ಸಾಥ್ ಇಟ್ಕೊಳ್ಬೇಕು. ಸಾಥ್ ಜೊತೆಗೆ ಕರ್ಮ ಮಾಡ್ತಾ ಬಾಬಾ ನೆನಪು ಮಾಡಬೇಕು. ಅದರ ಜೊತೆಗೆ ಏನು ಮಾಡ್ಬೇಕಂತಾರ, ಟ್ರಾಫಿಕ್ ಕಂಟ್ರೋಲ್ ವಿಧಿಯ ಮುಖಾಂತರ ನೆನಪಿನ ಸ್ಥಿತಿಯನ್ನು ಲಗಾತಾರ್ ಬನಾನೆ ಅಂದರೆ ಯಾವಾಗಲೂ ಬಾಬಂದು ನೆನಪಿರುವ ಹಾಗೆ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ऐसे कर्म करते अपने प्रति अपने आप को चेक करने के लिए समय ನಿಶ್ಚಿತ ಕರೋ. ಈ ರೀತಿ ಕರ್ಮ ಮಾಡುವಾಗ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಬೇಕು. ಏನು, ಸಮಯ ನಿಶ್ಚಿತ ಕರ್,
ಸಮಯ ನಿಶ್ಚಿತ ಅಂದರೆ ಟ್ರಾಫಿಕ್ ಕಂಟ್ರೋಲ್ ಮಾಡಿದಾರಲ್ಲ ಅವರು. ಬೆಳಿಗ್ಗೆ 3:30, 4 ಗಂಟೆ, 5:45, 7 ಗಂಟೆ, 10:30, 12, 4 ಇವೆಲ್ಲ ಹಂಗೆ ನೀವೂ ಕೂಡ ಅದಂತೂ ಮಾಡ್ತಾರೆ. ನೀವೂ ಏನು ಮಾಡಬೇಕು, ಒಂದು ಸಮಯವನ್ನು ಫಿಕ್ಸ್ ಮಾಡ್ಕೋಬೇಕು. ಅರ್ಧ ತಾಸು, 1 ತಾಸು. ಎದಕ್ಕೆ ಫಿಕ್ಸ್ ಮಾಡ್ಕೋಬೇಕು? ಬಂದು ನೆನಪು ಮಾಡೋದು. ऐसे कर्म करते अपने प्रति अपने आप को चेक करने के लिए समय निश्चित करो तो निश्चित समय प्रतिज्ञा को सफलता स्वरूप बनाता रहेगा. ಈ ರೀತಿ ಮಾಡೋದ್ರಿಂದ ನಿಶ್ಚಿತ ಸಮಯ ಪ್ರತಿಜ್ಞೆಯಿಂದ ನಾವೇನು ಪ್ರತಿಜ್ಞೆ ಮಾಡಿದೆಯೋ ಅದು ಸಫಲತೆ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. प्रत्यक्षता के उमंग उत्साह वाले बच्चों को बाप दादा अपने राइट हैंड रूप से स्नेह की हैंडशेक कर रहे हैं. ಪ್ರತ್ಯಕ್ಷತೆಯ ಉಮಂಗ ಉತ್ಸಾಹದಲ್ಲಿರ್ತಕ್ಕಂಥ ಮಕ್ಕಳನ್ನು ಬಾಪ್ ದಾದಾ ತಮ್ಮ ರೈಟ್ ಹ್ಯಾಂಡ್ ಅಂತ ಅಂದ್ಕೊಂಡಿದ್ದಾರಲ್ಲ, ಅದನ್ನೇನು ಮಾಡ್ತಿದ್ದಾರೆ ಬಾಬಾ? ಭಾಳ ಸ್ನೇಹದಿಂದ ಹ್ಯಾಂಡ್ ಶೇಕ್ ಮಾಡ್ತಾರೆ. ಹ್ಯಾಂಡ್ ಶೇಕ್ ಹೆಂಗೆ ಮಾಡ್ತಾರೆ ಬಾಬಾ? ಬಾಬಾ ಕೈ ಅದಾವೇನು? ಆದರೂ ಬ್ರಹ್ಮ ಬಾಬಾ ಸಾಕಾರ ದಾದಿ ಮುಖಾಂತರ ಏನು ಮಾಡ್ತಾರೆ? ಹ್ಯಾಂಡ್ ಶೇಕ್ ಮಾಡ್ತಾರೆ. ಬಾಬಾ ಹೇಳ್ತಾರೆ, सदा मुरब्बी बच्चे सो बाप समान बन उमंग की हिम्मत से पदम गुणा बाप दादा की मदद के पात्र है ही है. ಬಾಬಾ ಹೇಳ್ತಾರೆ, ಯಾವಾಗಲೂ ಮುರಬ್ಬಿ ಬಚ್ಚೆ ಅಂದರೆ ಬಾಬಾನ ಅತ್ಯಂತ ಪ್ರೀತಿಯ ಮಕ್ಕಳನ್ನು ಬಾಪ್ ಸಮಾನ್ ಆಗಿ ಉಮಂಗ್ ಉತ್ಸಾಹದಿಂದ, ಹಿಮ್ಮತ್ತಿಂದ, ಧೈರ್ಯದಿಂದ, ಪದಮಾಗುಣ ತಂದೆ ದಾದಾ ಅವಕ್ಕೆ ಏನು ಸಿಗ್ತದೆ? ಮದದ್ ಸಿಗ್ತದೆ ಅವ್ರದ್ದು. ಅವರ ಬಾಪ್ ದಾದಾರವರ ಮದದ್ಕೆ ಪಾತ್ರ ಬಂತೆ ಹೋ ಅಂತ ಹೇಳ್ತಾರೆ ಬಾಬಾ. ಸುಪಾತ್ರ ಅರ್ಥಾತ್ ಪಾತ್ರ ಹೇ. ಬರೀ ಪಾತ್ರ ಅಲ್ಲ, ನಿಮ್ಮದು ಸುಪಾತ್ರ. ನಿಮ್ಮಂಥ ಮಕ್ಕಳಿಗೆ ಏನು ಮಾಡ್ತೀನಿ ನಾನು? ಮದದ್ ಮಾಡ್ತೀನಿ. तीसरे प्रकार के बच्चे दिन रात स्नेह में समाये हुए हैं. 3ನೇ ಪ್ರಕಾರ ಮಕ್ಕಳು ಹೆಂಗಿರ್ತಾರಂದರೆ ಹಗಲು ರಾತ್ರಿ ಬಾಬಂದು ಸ್ನೇಹದಲ್ಲೇ ಸಮಾವೇಶ ಆಗಿರ್ತಾರೆ. ಸ್ನೇಹಕ್ಕೂ ಹಿ ಸೇವಾ ಸಮಸ್ತೆ ಹೇ. ಸ್ನೇಹವನ್ನೇ ಸೇವಾ ಅಂತ ತಿಳ್ಕೊಂಡಿದ್ದಾರೆ. ಮೈದಾನ ಪರ್ ನಹಿ ಆತೆ, ಫೀಲ್ಡಿಗೆ ಬರೋದೇ ಇಲ್ಲ ಅವರು. ಅವ್ರೇನು ತಿಳ್ಕೊಂಡಾರೆ? ಬಾಬಾನ ಸ್ನೇಹದಲ್ಲಿ, ಬಾಬಾನ ನೆನಪಿನಲ್ಲೇ ಕೂಡೋದು ಅದೇ ಸೇವಾ ಅಂತ ತಿಳ್ಕೊಂಡಾರೆ. ಮೈದಾನ ಪರ್ ನಹಿ ಆತೆ. ಬಾಬಾ ಹೇಳ್ತಾರೆ, ಮೇರಾ ಬಾಬಾ ಯಹ ಗೀತ್ ಜರೂರ್ ಗಾತೆ ಹೇ. ನನ್ನ ಬಾಬಾ ಅಂತ ಹಾಡ ಹೇಳ್ತಾರೆ. ಬಾಪ್ ಕೋ ಭಿ ಮೀಠೆ ರೂಪ್ ಸೆ ರಿಝಾತೆ ರಹತೆ ಹೇ. ಬಾಬಾನ ಜೊತೆ ಮಧುರ ರೂಪದಿಂದ ಮಾತಾಡ್ತಾರೆ. ಜೋ ಹೂ ಜೈಸಿ ಹೂ ಆಪ್ಕಿ ಹೂ ಮತ್ತು ಹಿಂಗೆಲ್ಲ ಹೇಳ್ತಾರೆ. ಬಾಬಾ ಹೇಳ್ತಾರಲ್ಲ, ನೀವು ಹೆಂಗಿದ್ದೀರಿ, ಏನಿದ್ದೀರಿ, ನನ್ನವರೇ ಮಕ್ಕಳೇ ಅಂತ ಬಾಬಾ ಒಂದು ಸಲ ಹೇಳಿಬಿಟ್ಟಾರೆ. ಅದಕ್ಕೆ ಇವರು ಏನು ಮಾಡ್ತಾರಂತೆ? ಬಾಬಾನ ಹೆಂಗಿದ್ದೀನಿ, ಏನಿದ್ದೀನಿ, ನಿನ್ನವನಿದ್ದೀನಿ ಅಂತ ಹಾಡ್ತಾರೆ. ಐಸಿ ಭಿ ವಿಶೇಷ ಸ್ನೇಹಿ ಆತ್ಮಾಯೇ ಹೇ. ಇಂಥ ವಿಶೇಷ ಸ್ನೇಹಿ ಮಕ್ಕಳು ಇದ್ದಾರೆ. ಐಸಿ ಭಿ ವಿಶೇಷ ಸ್ನೇಹಿ ಆತ್ಮಾಯೇ ಹೇ. ऐसे स्नेही बच्चों को बाप दादा स्नेह का रिटर्न स्नेह तो जरूर देते हैं. ಇಂಥ ಸ್ನೇಹಿ ಮಕ್ಕಳಿಗೆ ಬಾಪ್ ದಾದಾ ಸ್ನೇಹದ ರಿಟರ್ನ್ ಆಗಿ ಸ್ನೇಹ ಜರೂರ್ ಕೊಟ್ಟೇ ಕೊಡ್ತಾರೆ. ಲೇಕಿನ್ ಆದರೆ ಯಹ ಭೀ ಹಿಮ್ಮತ್ ದಿಲಾತೆ ಹೇ ಕಿ ರಾಜ್ಯ ಅಧಿಕಾರಿ ಬನನಾ ಹೇ. ಬಾಬಾ ಇದನ್ನು ಧೈರ್ಯ ತುಂಬ್ತಾರೆ. ಮಕ್ಕಳೇ, ನೀವೇನಾಗೋರಿದ್ದೀರಿ? ರಾಜ್ಯದ ಅಧಿಕಾರಿ ಆಗೋರಿದ್ದೀರಿ. ರಾಜ್ಯ ಮೇ ಆನೆ ವಾಲಾ ಬನನಾ ಹೇ. ರಾಜ್ಯದಲ್ಲಿ ಬರುವಂಥವ್ರಾಗಬೇಕು. ಫಿರ್ ತೋ ಸ್ನೇಹಿ ತೋ ಭಿ ಠೀಕ್ ಹೇ. ನನ್ನ ಜೊತೆ ನೀವು ಸ್ನೇಹ ಇಡೋದು ಒಳ್ಳೆಯದಿದೆ. ಫಿರ್ ತೋ ರಾಜ್ಯ ಅಧಿಕಾರಿ ಬನನಾ ಹೇ ತೋ ಸ್ನೇಹಕ್ಕೆ ಸಾಥ್. ರಾಜ್ಯದ ಅಧಿಕಾರಿ ಆಗಬೇಕು ಅಂತಂದರೆ ಸ್ನೇಹದ ಜೊತೆಗೆ ಪಢಾಯಿಕಿ ಶಕ್ತಿ, ಅಭ್ಯಾಸದ ಶಕ್ತಿ ಅರ್ಥಾತ್ ಜ್ಞಾನ ಕಿ ಶಕ್ತಿ, ಸೇವಾ ಕಿ ಶಕ್ತಿ ಯಹ ಭೀ ಅವಶ್ಯಕ ಹೇ. ಕ್ಲಾಸಿಗೆ ಬರ್ರಿ, ದಿನ ಕ್ಲಾಸ್ ಕೇಳ್ರಿ ಅಂತ ಇಲ್ರಿ, ನಾವು ಯಾವಾಗಲೂ ಬಾಬಾನೇ ನೆನ್ಪು ಮಾಡ್ಕೋತೀವಿ ರೀ, ಬಾಬಾನೇ ಅಂತೀವಿ ರೀ, ಮೊಬೈಲಲ್ಲಿ ಮುರಳಿ ಕೇಳ್ತೀವಿ ರೀ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತೀರಿ. ಆದರೆ ಬಾಬಾ ಹೇಳ್ತಾರೆ,
ರಾಜ್ಯದ ಅಧಿಕಾರ ಪಡ್ಕೊಳ್ಬೇಕು ಅಂತಂದರೆ ನೀವು ಇಲ್ಲಿ ಬರಬೇಕು, ಅಭ್ಯಾಸ ಮಾಡಬೇಕು, ಜ್ಞಾನದ ಶಕ್ತಿಯನ್ನು ತುಂಬಿಕೊಳ್ಬೇಕು, ಜೊತೆಗೆ ಸೇವೆಯ ಶಕ್ತಿಯನ್ನು ತುಂಬಿಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಭೀ ಅವಶ್ಯಕ ಹೇ, ಇಸ್ಲಿಯೇ ಹಿಮ್ಮತ್ ಕರೋ, ಬಾಪ್ ಮದದ್ಗಾರ್ ಹೈ ಹಿ. ಅದಕ್ಕೆ ಮಕ್ಕಳೇ ಧೈರ್ಯ ತಗೊಂಡು ಏನು ಮಾಡಬೇಕು, ಕ್ಲಾಸಿಗೆ ಬರಬೇಕು, ಜ್ಞಾನ ಕೇಳಬೇಕು, ಅಭ್ಯಾಸ ಮಾಡಬೇಕು, ಸೇವಾ ಮಾಡಬೇಕು. ಇದರಲ್ಲಿ ನೀವೇನು ಮಾಡಬೇಕು, ಧೈರ್ಯ ತಗೊಳ್ಳಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅದಕ್ಕೆ ನಾನೇನು ಮಾಡ್ತೀನಿ, ನೀವು ಧೈರ್ಯ ತಗೊಂಡ್ರೆ ಹಿಂದೆ ನಾನು ಇದ್ದೀನಿ, ನಾನು ಸಹಾಯ ಮಾಡ್ತೀನಿ ಅಂತಾರೆ ಬಾಬಾ. ಸ್ನೇಹಕ್ಕೆ ರಿಟರ್ನ್ ಮೇ ಸಹಯೋಗ ಮಿಲ್ನಾಯಿ ಹೇ. ನಾವು ಯಾರ್ದಾದ್ರೂ ಸ್ನೇಹ ಮಾಡಿದರೆ ಅದಕ್ಕೆ ರಿಟರ್ನ್ ಆಗಿ ಏನು ಮಾಡ್ತಾರೆ, ಸಹಯೋಗ ಸಿಕ್ಕೇ ಸಿಗ್ತದೆ. ಥೋಡಿ ಸಿ ಹಿಮ್ಮತ್ ಸೆ, ಅಟೆನ್ಷನ್ ಸೆ ರಾಜ್ಯ ಅಧಿಕಾರಿ ಬನ್ ಸಕ್ತೆ ಹೋ. ಒಂದು ಸ್ವಲ್ಪ ಅಟೆನ್ಷನ್ ಕೊಡಿ, ರಾಜ್ಯ ಅಧಿಕಾರಿ ಆಗೇ ಆಗ್ತೀರಾ ಅಂತಾರೆ ಬಾಬಾ. ಸುನಾ ಆಜ್ ಕಿ ರೂಹಾನ್ ಕಾ ರೆಸ್ಪಾಂಡ್. ನೀವೇನು ಮಾಡ್ತಾಯಿದ್ರಿ, ರೂಹ ರಿಹಾನ್ ಮಾಡ್ತಾಯಿದ್ರಿ. ಅದಕ್ಕೆ ಬದಲಾಗಿ ಬಾಬಾ ರೆಸ್ಪಾಂಡ್ ಮಾಡಿರ್ತಾರಲ್ಲ, ಏನು ರೆಸ್ಪಾಂಡ್ ಮಾಡಿದ್ರು ಬಾಬಾ? ಮಕ್ಕಳೇ ನೀವೇನು ಮಾಡಿದ್ರು ನಾನೇನಿದ್ದೀನಿ, ನಿಮ್ಮ ಹಿಂದೆ ಇದ್ದೀನಿ ಅಂತ ಹೇಳ್ತಾರೆ ಬಾಬಾ. ದೇಶ ವಿದೇಶ ಚಾರೋ ಓರ್ ಕೆ ಬಚ್ಚೋಂ ಕಿ ವತನ್ ಮೇ ರೌನಕ್ ದೇಖಿ. ಬಾಬಾ ಅಲ್ಲಿ ಮುಂದೆ ಕೂತೋರ್ದಷ್ಟೇ ಅಲ್ಲ, ದೇಶ ವಿದೇಶದಲ್ಲಿರ್ತಕ್ಕಂಥ ಎಲ್ಲ 4 ಕಡೆಯ ಮಕ್ಕಳನ್ನು ವತನದಲ್ಲಿ ನೋಡ್ತಾ ಇದ್ರು. ವಿದೇಶಿ ಬಚ್ಚೆ ಭೀ ಲಾಸ್ಟ್ ಸೋ ಫಾಸ್ಟ್ ಜಾಕರ್ ಫಸ್ಟ್ ಆನೆ ಕೆ ಉಮಂಗ್ ಉತ್ಸಾಹ ಮೇ ಅಚ್ಚೆ ಬಡ್ತೆ ಜಾ ರಹೆ ಹೇ. ವಿದೇಶದಲ್ಲಿನ ಮಕ್ಕಳು ಕೂಡ ಕೊನೆಗೂ ಬಂದರೂ ಕೂಡ ಅವರು ಫಾಸ್ಟ್ ಹೋಗ್ತಾರೆ, ಅಭ್ಯಾಸ ಮಾಡ್ತಿದ್ದಾರೆ, ಮುಂದೆ ಹೋಗ್ತಿದ್ದಾರೆ. और समझते हैं जितना विदेश के हिसाब से दूर है उतना ही दिल में समीप रहते हैं. ಅವ್ರು ಎಷ್ಟೇ ದೂರ ಇದ್ದರೂ ಕೂಡ ಬಾಬಾಗೆ ಏನಿದ್ದಾರೆ, ಬಾಬಾನ ಹೃದಯಕ್ಕೆ ಸಮೀಪ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ತೋ ಆಜ್ ಭೀ ಅಚ್ಚೆ ಉಮಂಗ್ ಉತ್ಸಾಹ ಕಿ ರೂಹಾನ್ ಕರ್ ರಹೆ ಥೆ. ಇವತ್ತೂ ಕೂಡ ಬಹಳ ಒಳ್ಳೆಯ ರೀತಿಯಿಂದ ಉಮಂಗ್ ಉತ್ಸಾಹದಿಂದ ಬಾಬನ ಜೊತೆ ರೂಹ ರಿಹಾನ್ ಮಾಡ್ತಾಯಿದ್ರು. ಕೈ ಬಚ್ಚೆ ಬಡೆ ಸ್ವೀಟ್ ಹೇ. ಕೆಲವು ಮಕ್ಕಳು ಬಹಳಷ್ಟು ಮಧುರ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಬಾಪ್ ಕೋ ಭೀ ಮೀಠಿ ಮೀಠಿ ಬಾತೋ ಸೆ ಮನಾತೆ ರಹತೆ ಹೇ. ಬಾಬನ ಎದುರುಗಡೆ ಕೂತು ಮಧುರ ಮಾತುಗಳನ್ನು ಮಾತಾಡ್ತಾ ಬಾಬಂದು ಮನವೊಲಿಸ್ತಾರೆ. ಕೇತೆ ಬಡಾ ಭೋಲೆ ರೂಪ್ ಸೆ ಹೇ ಲೇಕಿನ್ ಹೇ ಚತುರ್. ಇರೋದು ಹೇಳ್ತಾರೆ ಬಹಳ ಭೋಲೆ ರೂಪ್, ಮುಗ್ಧ ಇದ್ದಾರೆ ಆದರೆ ಚತುರ. ಕೇತೆ ಹೇ ಆಪ್ ಪ್ರಾಮಿಸ್ ಕರೋ ಐಸೆ ಮನಾತೆ ಹೇ. ಮತ್ತು ಬಾಬಾ ಹೇಳ್ತೀವಂತೆ, ಬಾಬಾ ಪ್ರಾಮಿಸ್ ಮಾಡು ಅಂತ. ಬಾಪ್ ಕ್ಯಾ ಕಹೆಂಗೆ, ಬಾಬಾ ಏನು ಹೇಳ್ಬೋದು? ಖುಷ್ ರಹೋ, ಖುಷಿಯಾಗಿರಿ. ಆಬಾದ್ ರಹೋ, ಬಡ್ತೆ ರಹೋ, ಖುಷಿಯಾಗಿರಿ. ಮುಂದಕ್ಕೆ ವೃದ್ಧಿಯನ್ನು ಪಡಿತಾ ಇರಿ. ಎದರಲ್ಲಿ ವೃದ್ಧಿ ಪಡೆಯೋದು? ಯೋಗ, ಜ್ಞಾನ, ಅಭ್ಯಾಸ, ಇದರಲ್ಲಿ ಮುಂದೆ ಬನ್ನಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾತೆ ತೋ ಬಹುತ್ ಲಂಬಿ ಚೌಡಿ ಹೇ. ಮಾತಂತೂ ಬಹಳಷ್ಟು ಉದ್ದ ಅಗಲ ಇದೆ. ಕಿತನಿ ಸುನಾವೆ, ಎಷ್ಟು ಹೇಳಬೇಕು. ಲೇಕಿನ್ ಬಾತೆ ಸಭಿ ಮಜೆ ಸೆ ಬಡಿ ಅಚ್ಚೆ ಕರ್ತೆ ಹೇ. ಆದರೆ ಮಾತುಗಳನ್ನು ಎಲ್ಲರೂ ಬಹಳ ಮಜಾದಿಂದ, ಬಹಳ ಒಳ್ಳೆಯ ರೀತಿಯಿಂದ ಹೇಳ್ತಾರೆ. अच्छा, ಸದಾ ಸ್ನೇಹ और ಸೇವಾ के उमंग उत्साह में रहने वाले, ಯಾವಾಗಲೂ ಸ್ನೇಹ ಮತ್ತು ಸೇವೆಯ ಉಮಂಗ್ ಉತ್ಸಾಹದಲ್ಲಿ ಇರುವಂತಹ, ಸದಾ ಸುಪಾತ್ರ ಬನ್ ಸರ್ವ ಪ್ರಾಪ್ತಿಯೋಕ್ಕೆ ಪಾತ್ರ ಬನನೆ ವಾಲೆ. ಯಾವಾಗಲೂ ಹೆಂಗಿರಬೇಕು? ಸುಪಾತ್ರ, ನಮ್ಮ ಪಾತ್ರ ಒಳ್ಳೆಯದಾಗಿರಬೇಕು, ಸರ್ವ ಪ್ರಾಪ್ತಿಗಳನ್ನು ಪಡ್ಕೊಳ್ಳುವಂಥವರಾಗಿರಬೇಕು. सदा स्वयं के कर्मों द्वारा बाप दादा के श्रेष्ठ दिव्य कर्म प्रत्यक्ष करने वाले. ಯಾವಾಗಲೂ ಸ್ವಯಂವನ್ನು ಕರ್ಮಗಳ ಮುಖಾಂತರ ಬಾಪ್ ದಾದಾರವರ ಶ್ರೇಷ್ಠ ಪ್ರತ್ಯಕ್ಷ ಮಾಡುವಂಥವ್ರು. ಯಾರು ಪ್ರತ್ಯಕ್ಷ ಮಾಡಬೇಕು? ನಾವೇ ಮಾಡಬೇಕಲ್ಲ. ಹೆಂಗೆ ಪ್ರತ್ಯಕ್ಷ ಮಾಡೋದು? ಕರ್ಮಯೋಗಿ, ಕರ್ಮದಲ್ಲಿ ಪರಮಾತ್ಮನನ್ನು ನೆನಪು ಮಾಡೋದು, ಪ್ರತ್ಯಕ್ಷ ಮಾಡೋದು.
ಅಪನೆ ದಿವ್ಯ ಜೀವನ್ ಮುಖಾಂತರ ಬ್ರಹ್ಮ ತಂದೆಯ ಜೀವನದ ಕಹಾನಿ ಸ್ಪಷ್ಟ ಕರ್ನೆ ವಾಲೆ. ಬ್ರಹ್ಮ ಬಾಪ್ ಕಿ ಜೀವನ್ ಕಹಾನಿ, ಬ್ರಹ್ಮ ತಂದೆಯ ಜೀವ ಖಾತೆಯನ್ನು ಏನು ಮಾಡಬೇಕು, ಸ್ಪಷ್ಟ ಮಾಡಬೇಕು. ಐಸೆ ಸರ್ವ ಬಾಪ್ ದಾದಾ ಕೆ ಸದಾ ಸಾಥಿ ಬಚ್ಚೋಂ ಕೋ, ಬಾಬಾ ಸದಾ ನಮ್ಮ ಜೊತೆ ಇರ್ತಾರೆ, ನಾವು